ಎಸ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ವಿಚಾರಣೆ ವೇಳೆ ಪ್ರಥಮ್ ಹುಚ್ಚಾಟವನ್ನ ಪ್ರದರ್ಶನ ಮಾಡಿದ್ದಾರೆ. ವಿಚಾರಣೆ ವೇಳೆ ವೈಯಕ್ತಿಕ ಮಾಹಿತಿ ನೀಡಲು ಮುಂದಾದ ಪ್ರಥಮ್ ಈಗ ಮತ್ತೊಮ್ಮೆ ಹುಚ್ಚಾಟವನ್ನ ಮಾಡಿದ್ದಾರೆ. ನಾನು ಬಿಗ್ ಬಾಸ್ನ 4ನೇ ಸೀಸನ್ನ ವಿನ್ನರ್ ಎಂಬುದಾಗಿ ಹೇಳ್ಕೊಂಡಿದ್ದಾರೆ. ನನಗೆ ಬಂದ 50 ಲಕ್ಷ ರೂಪಾಯಿಯನ್ನ ಯೋಧರಿಗೆ ನೀಡಿದ್ದೇನೆ ಅನ್ನೋ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಪ್ರಥಮ್ ಹೇಳಿದ್ದಾರೆ. ಕೇಸ್ನಲ್ಲಿ ಶೇಕಡಾ 80ರಷ್ಟು ಸುಳ್ಳು ಮಾಹಿತಿಯನ್ನ ಕೂಡ ನೀಡಿದ್ದಾರೆ ಅನ್ನೋ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಪ್ರಥಮ್ ಹೇಳ್ಕೊಂಡಿದ್ದಾರೆ. ನಾನು ಆಸ್ಪತ್ರೆಯಲ್ಲಿ ಇದ್ದ ಸಂದರ್ಭದಲ್ಲಿ ದೂರು ನೀಡಲಾಗಿದೆ, ಸುಳ್ಳು ದೂರು ಎನ್ನುವ ಮಾತನ್ನ ಕೂಡ ಹೇಳಿದ್ದಾರೆ. ಹೀಗೆ ತನ್ನ ವೈಯಕ್ತಿಕ ವಿಚಾರಗಳನ್ನ ಹೇಳಿಕೊಳ್ಳಲು ಮುಂದಾದ ಪ್ರಥಮ್ ಎನ್ನುವ ಮಾಹಿತಿ ತಿಳಿದು ಬರ್ತಾ ಇದೆ. ವಕೀಲರು ಸುಮ್ಮನಿರುವಂತೆ ಸೂಚಿಸಿದ್ರು ಕೂಡ ಮಾತನ್ನ ಪ್ರಥಮ್ ಮುಂದುವರೆಸಿದ್ದಾರೆ. ಸಾರ್ವಜನಿಕವಾಗಿ ಸಭ್ಯವಾಗಿ ನಡೆದುಕೊಳ್ಳುವಂತೆ ನ್ಯಾಯಾಧೀಶರಿಂದ ಬುದ್ಧಿಮಾತು ಕೂಡ ಹೇಳಿದ್ದಾರೆ. ನ್ಯಾಯಾಧೀಶರು ಈ ರೀತಿಯಾಗಿ ಹುಚ್ಚಾಟವನ್ನ ಮಾಡ್ತಾ ಇದ್ರು ಕಟ್ಕಟ್ಟಲ್ಲಿ ನಿಂತ್ಕೊಂಡು. ಆಗ ನ್ಯಾಯಾಧೀಶರು ಅವರಿಗೆ ಬುದ್ಧಿಮಾತನ್ನ ಕೂಡ ಹೇಳಿದ್ದಾರೆ. ಜಾಗೃತವಾಗಿ ವರ್ತಿಸಬೇಕಾಗತ್ತೆ. ಇನ್ನು ಬಿಗ್ ಬಾಸ್ನಲ್ಲಿ 4ನೇ ಸೀಸನ್ನ ವಿನ್ನರ್ ನಾನು. ನನಗೆ ಸಿಕ್ಕಂತ 50 ಲಕ್ಷ ಹಣವನ್ನ ನಾನು ಯೋಧರಿಗೆ ಕೂಡ ನೀಡಿದ್ದೇನೆ ಅನ್ನೋ ಮಾತನ್ನ ಕೂಡ ಆ ಸಂದರ್ಭದಲ್ಲಿ ತಿಳಿಸ್ತಾರೆ. ನಂತರ ಎಚ್ಚೆತ್ತುಕೊಂಡ ನ್ಯಾಯಾಧೀಶರು ಇನ್ನು ಸಾರ್ವಜನಿಕ ಎಲ್ಲರೂ ಇರುವಂತಹ ಜಾಗ ಇದು, ಆ ಕಾರಣಕ್ಕಾಗಿ ಅಲ್ಲಿ ಸುಮ್ಮನಿರಬೇಕಾಗತ್ತೆ, ಸಭ್ಯತೆಯಿಂದ ವರ್ತಿಸಬೇಕಾಗತ್ತೆ ಅನ್ನೋ ಮಾತನ್ನ ಕೂಡ ನ್ಯಾಯಾಧೀಶರು ಪ್ರಥಮ್ಗೆ ತಿಳಿಸಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಭವ್ಯ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಭವ್ಯ, ಇದೀಗ ಪ್ರಥಮ್ ಹುಚ್ಚಾಟಗಳಿಂದಲೇ ಖ್ಯಾತಿಯನ್ನು ಪಡ್ಕೊಳ್ತಾರೆ. ಅವರಿಗೀಗ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೇಲ್ ಆಗಿದೆಯಾ? ಹಾಗೆ ಕೋರ್ಟ್ನಲ್ಲಿ ಯಾವ ರೀತಿಯಾಗಿ ವರ್ತನೆಯನ್ನ ಮಾಡಿದ್ದಾರೆ ಭವ್ಯ? ಬಿಗ್ ಬಾಸ್ ವಿಜೇತ ಪ್ರಥಮ್ಗೆ ಜಾಮೀನು ಮಂಜೂರಾಗಿದೆ ಅನ್ನುವ ಮಾಹಿತಿ ಇದೆ. ಆದ್ರೆ ಇನ್ನು ಕೋರ್ಟ್ನಲ್ಲಿ ಹುಚ್ಚಾಟವನ್ನ ಮತ್ತೆ ಪ್ರದರ್ಶನ ಮಾಡಿದ್ದಾರೆ ಪ್ರಥಮ್. ಸಾಕಷ್ಟು ಹುಚ್ಚಾಟಗಳಿಂದಲೇ ಪ್ರಖ್ಯಾತಿಯನ್ನ ಪಡ್ಕೊಳ್ತಾರೆ. ಮೊದಲೊಮ್ಮೆ ವಿಷವನ್ನ ಕುಡಿದ್ರು, ಅದನ್ನ ಫೇಸ್ಬುಕ್ ಲೈವ್ ನಲ್ಲಿ ಕೂಡ ಹರಿಬಿಟ್ರು. ನಂತರ ಸಾಕಷ್ಟು ಒಂದು ಸಂಜನಾ ಬಗ್ಗೆ ಅವಹೇಳನಕಾರಿ ವಿಚಾರ ಆಗಿರ್ಬೋದು. ಇದೀಗ ಮತ್ತೊಮ್ಮೆ ಭುವನ್ ಎನ್ನುವ ಸಹ ಆತನ ಜೊತೆನೆ ನಟನೆ ಮಾಡುವಂತವನಿಗೆ ತೊಡೆಗೆ ಕಚ್ಚಿ ಮತ್ತೊಮ್ಮೆ ಹುಚ್ಚಾಟವನ್ನ ಮರೆದಿದ್ರೆ ಪುನಃ ಕೋರ್ಟ್ನಲ್ಲಿ ಬೇಲನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಮತ್ತೆ ತಮ್ಮ ಒಂದು ವರ್ತನೆಯನ್ನ ಅಸಭ್ಯ ರೀತಿಯಲ್ಲಿ ವರ್ತನೆಯನ್ನ ತೋರಿದ್ದಾರೆ. ಆವಾಗ ಏನು ನ್ಯಾಯಾಧೀಶರೇ ಅವರಿಗೆ ಬುದ್ಧಿಮಾತನ್ನ ಕೂಡ ಹೇಳಿದ್ದಾರೆ. ಸಾರ್ವಜನಿಕರು ಇರುವಂತಹ ಏನು ಜಾಗದಲ್ಲಿ ನೀವು ಸಭ್ಯರಾಗಿ ವರ್ತಿಸಬೇಕಾಗತ್ತೆ ಅನ್ನುವ ಮಾತನ್ನ ಕೂಡ ನ್ಯಾಯಾಧೀಶರು ಹೇಳಿದ್ದಾರೆ. ವಕೀಲರು ಕೂಡ ತಿಳಿಸಿದ್ರು ಇವರು ಈ ರೀತಿಯಾಗಿ ಹುಚ್ಚಾಟವನ್ನ ಮಾಡ್ತಾ ಇರುವಂತದ್ದು ನಿಜವಾಗಿಯೂ ಖಂಡನೀಯ. ಈ ಕುರಿತು ಮತ್ತೆ ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಭವ್ಯ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಭವ್ಯ, ಇದೀಗ ಹುಚ್ಚಾಟಗಳಲ್ಲೇ ತಮ್ಮ ಒಂದು ಅಸಭ್ಯತೆಯನ್ನ ತೋರಿಸ್ತಾರೆ ಪ್ರಥಮ್. ಆದ್ರೆ ಇವತ್ತಿನ ಒಂದು ಕೋರ್ಟ್ ವಿಚಾರಣೆಯಲ್ಲಿ ಏನೆಲ್ಲ ಆಯ್ತು ಭವ್ಯ? ರಂಜಿತ್, ಬಿಗ್ ಬಾಸ್ ವಿನ್ನರ್ ಪ್ರಥಮ್ ಏನು ಧಾರಾವಾಹಿ ಚಿತ್ರೀಕರಣದ ವೇಳೆ ಭುವನ್ ಅನ್ನೋರ ಕಾಲು ಕಚ್ಚಿದ್ರು. ಈ ನೆಲೆಯಲ್ಲಿ ಭುವನ್ ತಲಗಟ್ಪುರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ದಾಖಲು ಮಾಡಿದ್ರು. ತಲಗಟ್ಪುರ ಪೊಲೀಸ್ ಠಾಣೆಯಲ್ಲಿ ಓಕೆ, ಧನ್ಯವಾದಗಳು ಭವ್ಯ ಮಾಹಿತಿಗಾಗಿ.